ಗುರುಭ್ಯೋ ನಮಃ. ಓಂ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ ರಾಶಿಯವರ ಏಪ್ರಿಲ್ ತಿಂಗಳು ಹೇಗಿರುತ್ತದೆ ಎಂದು ಇವರ ಸಂಪೂರ್ಣ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಧನಲಾಭದಿಂದ ಲಕ್ಷಣ ಇದೆ. ಶೇರ್ ಮಾರ್ಕೆಟ್ ನಲ್ಲಿ ಅದೃಷ್ಟ ಫಲಿತಾಂಶ ಬರೋದ್ರಿಂದ ಈ ತಿಂಗಳು ಪಾಸಿಟಿವ್ ಎನರ್ಜಿ ಬರುವಂತದಿದೆ. ನೀವು ಮಾಡುವಂತ ಹಳೆ ಇನ್ವೆಸ್ಟ್ಮೆಂಟ್ಗಳು ಈ ತಿಂಗಳು ದೊಡ್ಡ ಪ್ರಮಾಣದಲ್ಲಿ ಲಾಭ ಬರುವಂತದಿದೆ. ನಿಮ್ಮ ಭವಿಷ್ಯದ ಪ್ಲಾನ್ಗಾಗಿ ಸ್ವಲ್ಪ ಹಣವನ್ನ ಎತ್ತಿಡುವಂತ ಕೆಲಸ ಮಾಡಿ. ಮತ್ತೆ ಈ ತಿಂಗಳು ಉದ್ಯೋಗದ ಪಾಲಿಗಾಗಿ ಆಫೀಸಿನಲ್ಲಿ ನಿಮ್ಮ ಐಡಿಯಾಗಳು ಎಲ್ಲರಿಗೂ ಇಷ್ಟ ಆಗುತ್ತದೆ. ನಿಮ್ಮನ್ನು ಕೆಳಗಣಿಸಿದ ಮೇಲಧಿಕಾರಿಗಳು ಈ ತಿಂಗಳು ನಿಮಗೆ ಸಹಾಯ ಕೇಳುತ್ತಾರೆ. ನೀವು ಏನಾದ್ರೂ ವಿದ್ಯಾಭ್ಯಾಸ ಮುಗಿಸಿದರೆ, ಕೆಲಸ ಏನಾದ್ರೂ ಹುಡುಕ್ತಾ ಇದ್ರೆ ಈ ತಿಂಗಳು ನಿಮಗೆ ಕೆಲಸ ಸಿಗುತ್ತದೆ. ನಿಮ್ಮಲ್ಲಿರುವಂತ ಜ್ಞಾನವನ್ನ ಬೇರೆಯವರ ಹತ್ರ ಹಂಚಿಕೊಳ್ಳುವಾಗ ವಿನಯತೆಯಿಂದ ಇರಿ, ಅಹಂಕಾರದಿಂದ ಮಾತಾಡಬೇಡಿ. ಈ ತಿಂಗಳು ವ್ಯಾಪಾರಸ್ಥರಿಗೆ ನೀವೇನಾದ್ರೂ ಚಿನ್ನದ ವ್ಯಾಪಾರವಾಗಿದ್ರೆ ಈ ತಿಂಗಳು ನಿಮ್ಮ ಆದಾಯ ಜಾಸ್ತಿ ಆಗ್ತದೆ. ಹೊಸ ಬಿಸಿನೆಸ್ ಪ್ರಾಪ್ತಿ ಮಾಡ್ತಾ ಇದ್ರೆ ಸುವರ್ಣ ಕಾಲ. ದೂರದ ಊರಿನ ವ್ಯಾಪಾರಿಗಳಿಗೆ ದೊಡ್ಡ ಲಾಭ ಇದೆ. ಬಿಸಿನೆಸ್ ನಲ್ಲಿ ಈ ತಿಂಗಳು ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸಲು ಒಳ್ಳೆಯ ಸಮಯ. ಮತ್ತೆ ನಿಮ್ಮ ಪ್ರೀತಿಯ ಕುಟುಂಬದವರೊಟ್ಟಿಗೆ ಸಂತಾನಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರಿಗೆ ಶುಭ ಸುದ್ದಿ. ಮಕ್ಕಳ ಸಾಧನೆಯಿಂದ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಸಿಗುತ್ತದೆ. ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪಿಕೊಳ್ಳುತ್ತಾರೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮತ್ತೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವುದರಿಂದ ಆಹಾರದ ಕ್ರಮದ ಬಗ್ಗೆ ನಿಗವಿರಲಿ. ಮಾನಸಿಕವಾಗಿ ನೀವು ಖಿನ್ನತೆಗೆ ಒಳಗಾಗ್ತೀರಾ, ಅದನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ಓಂಕಾರ ಎಂದು ಜಪ ಮಾಡಿ. ಗುರುವಾರದ ದಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಹಳದಿ ಬಣ್ಣದ ಹೂವನ್ನು ಕೊಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ. ಪ್ರತಿದಿನ ಓಂ ಮಹಾಲಕ್ಷ್ಮಿ ನಮಃ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಇದಿಷ್ಟು ಧನುರ್ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಘೋರ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಡಿಸ್ಪ್ಲೇ ಕಾಣತಕ್ಕಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.